ನನಗೆ ಸಂತೋಷದಿಂದ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಸೊ ಈ ಒಂದು ಸಂತೋಷಕ್ಕೆ, ಸಂಭ್ರಮಕ್ಕೆ ಕಾರಣರಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಕೋಟಿ 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 ಪ್ರಣಾಮಗಳು. ಪ್ರತಿಯೊಂದು ಯುಗದಲ್ಲೂ ಯಾವಾಗ ಅಧರ್ಮ ತಲೆ ಎತ್ತುತ್ತೋ ಅಲ್ಲಿ ವಿಷ್ಣು ಭಗವಾನನು ಅವತಾರ ಪುರುಷನಾಗಿ ಧರೆಗೆ ಬಂದು ಧರ್ಮವನ್ನು ಕಾಪಾಡ್ತಾನೆ. ಇದು ನಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ಈ ಕಲಿಯುಗದಲ್ಲಿ ಧ್ಯಾನ ಎಂಬ ಜ್ಞಾನವನ್ನು ನಮ್ಮೆಲ್ಲರಿಗೂ ನೀಡಿ ನಮ್ಮೆಲ್ಲರ ಅಜ್ಞಾನವನ್ನು ತೊಲಗಿಸಿದ ಯುಗ ಪುರುಷ ನಮ್ಮ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು. ಪತ್ರಿಜಿಯವರ ಬಗ್ಗೆ 1-2 ನಿಮಿಷ ಅವರ ಬಗ್ಗೆ ಹೇಳಲೇಬೇಕಾಗತ್ತೆ. ಇಲ್ಲಿ ಹೊಸಬ್ರು ಇರಬಹುದು. ಸೊ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಶಕ್ಕರ್ ನಗರದ ಬೋಧನ್ ಗ್ರಾಮದವರು, ಅಂದರೆ ಅದು ತೆಲಂಗಾಣದಲ್ಲಿದೆ. ಅವರು 1976ರಲ್ಲಿ ಅವರ ಸ್ನೇಹಿತ ರಾಮಚನ್ನಾರೆಡ್ಡಿ ಅವರಿಂದ ಧ್ಯಾನವನ್ನು ಕಲ್ತ್ಕೊಂಡ್ರು. 1979ರಲ್ಲಿ ಅದರ ಆಳವಾದ ಸಾಧನೆಯನ್ನು ಮಾಡಿ ಜ್ಞಾನೋದಯವನ್ನು ಪಡೆದುಕೊಂಡ್ರು. 81ರಿಂದನೇ ಅವರು ಧ್ಯಾನ ಪ್ರಚಾರ ಶುರು ಮಾಡಿದರು. ಅವರು ಧ್ಯಾನ ಹೇಳ್ಕೊಡ್ಬೇಕು ಅಂತ ಹೋದಾಗ ಒಬ್ಬರಿಗೋಸ್ಕರ 100 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ಧ್ಯಾನ ಹೇಳ್ಕೊಡ್ತಾ ಇದ್ರು. ಅಂದರೆ ಅವರಲ್ಲಿ ಧ್ಯಾನ ಹೇಳ್ಕೊಡ್ಬೇಕು ಅನ್ನೋದು ಅಷ್ಟೊಂದು ತುಡಿತಾ ಇತ್ತು. ಈಗ ನಾವೇನು ಮಾಡ್ತೀವಿ, ಒಂದು 10 ಜನ 15 ಜನ ಮಾಸ್ಟರ್ಸ್ ಬಂದರೆ ಮುಖ ಚಿಕ್ಕದು ಮಾಡಿಬಿಡ್ತೀವಿ. ಅಯ್ಯೋ ಇಷ್ಟೇ ಜನ ಇದ್ದಾರಾ, ಇವರಿಗಷ್ಟೇ ಹೇಳ್ಕೊಡ್ಬೇಕಾ ಅಂತ. ಆದರೆ ನಮ್ಮ ಪ್ರೇಮನಾಥ್ ಗುರುಗಳು ಯಾವಾಗಲೂ ಹೇಳೋರು, ನೀವು ತುಂಬ ಜನ ಇಲ್ದಾಗ ಪತ್ರಿಜಿಯವರನ್ನು ನೆನೆಸ್ಕೊಳ್ಳಿ. ಆ 15 ಜನರ ಜೊತೆಗೆ ಹಾಸ್ಟೆಲ್ ಮಾಸ್ಟರ್ಸ್ ಇರ್ತಾರೆ. ನೀವು 100 ಜನ ಇದ್ದಾಗ ಯಾವ ಒಂದು ಉತ್ಸಾಹದಿಂದ ಹೇಳ್ಕೊಡ್ತಿರೋ, 10 ಜನ ಇರಲಿ 5 ಜನ ಇರಲಿ ಒಬ್ಬರು ಇರಲಿ, ಅಷ್ಟೇ ಉತ್ಸಾಹದಿಂದ ನೀವು ಧ್ಯಾನ ಹೇಳ್ಕೊಡ್ಬೇಕು, ಅವರಲ್ಲಿ ಜ್ಞಾನ ಸಿಗುವಂತೆ ಮಾಡಬೇಕು ಅಂತ ಯಾವಾಗಲೂ ನಮಗೆ ಅವರು ಹೇಳ್ತಾ ಇದ್ರು. ಸೊ ಪತ್ರಿಜಿ ಅವರು 91ರಲ್ಲಿ ಒಂದು PSSM ಸಂಸ್ಥೆ, ಅಂದರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಹಾಗೆ ಅವರು ಯಜ್ಞಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಯಾವ ರೀತಿ ಯಜ್ಞಗಳು ಅಂದರೆ ಧ್ಯಾನ ಯಜ್ಞಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಯಾಕೆ ಅಂದರೆ ಗುರುಗಳ ಸಂಕಲ್ಪ ಏನಾಗಿತ್ತು ಅಂದರೆ ಪ್ರತಿ ಒಬ್ಬರು, ಈ ಜಗತ್ತಿನ ಪ್ರತಿ ಒಬ್ಬರು ಧ್ಯಾನಿಗಳಾಗಬೇಕು, ಸಸ್ಯಾಹಾರಿಗಳಾಗಬೇಕು, ತಮ್ಮ ಧ್ಯಾನಕ್ಕೆ ಪಿರಮಿಡ್ ಶಕ್ತಿಯನ್ನು ಉಪಯೋಗಿಸ್ಬೇಕು ಅನ್ನೋದೇ ಅವರ ಸಂಕಲ್ಪ ಆಗಿತ್ತು. ಈಗ ಬರೀ ಸಂಕಲ್ಪ ಇಟ್ಕೊಂಡ್ರೆ ಅದು ಸೃಷ್ಟಿ ಆಗತ್ತಾ? ಇಲ್ಲ ಅಲ್ವಾ? ಆ ಸಂಕಲ್ಪಕ್ಕೆ ಒಂದು ಶಕ್ತಿ ಅನ್ನೋದು ಬೇಕು. ಸೊ ಆ ಶಕ್ತಿ ಎಲ್ಲಿಂದ ಬರುತ್ತೆ? ಈ ರೀತಿ ನಾವು ಯಜ್ಞಗಳನ್ನು ಮಾಡಿದಾಗ ಆ ಸಂಕಲ್ಪಕ್ಕೆ ಶಕ್ತಿ ಅನ್ನೋದು ಬರ್ತಾ ಹೋಗುತ್ತೆ. ಆದ್ದರಿಂದ ಪತ್ರಿಜಿಯವರು ಹಲವಾರು ಕಡೆ ಧ್ಯಾನ ಯಜ್ಞಗಳನ್ನು ಮಾಡ್ತಾ ಬಂದರು. 20 ವರ್ಷಗಳಿಂದ ಮೈತ್ರೇಯ ಬುದ್ಧ ಪಿರಮಿಡ್ ವ್ಯಾಲಿಯಲ್ಲಿ ಬುದ್ಧ ಪೂರ್ಣಿಮಾ ಆಚರಣೆಯನ್ನು ಅತ್ಯಂತ ವಿಜೃಂಭಣೆಯಾಗಿ ಆಚರಿಸ್ತಾ ಬಂದರು ಗುರುಗಳು. ಸೊ ನಮ್ಮ PSSM ಸಂಸ್ಥೆಯಲ್ಲಿರುವವರೆಲ್ಲರಿಗೂ ಈ ಬುದ್ಧ ಪೂರ್ಣಿಮಾ ಬಹಳ ವಿಶೇಷವಾದದ್ದು. ಯಾಕೆಂದರೆ ಬುದ್ಧರು ಯಾವ ಒಂದು ಆನಾಪಾನಸತಿ ಧ್ಯಾನದಿಂದ ಜ್ಞಾನೋದಯವನ್ನು ಪಡ್ಕೊಂಡ್ರೋ ಅದೇ ಒಂದು ಆನಾಪಾನಸತಿ ಧ್ಯಾನವನ್ನು ನಮ್ಮ ಗುರುಗಳು ನಮಗೆ ಹೇಳ್ತಾ ಬಂದರು. ಇದರಲ್ಲಿ ನಮಗೆ ಯಾವುದೇ ಕಷ್ಟ ಇಲ್ಲ. ಕೇವಲ ನಮ್ಮ ಶ್ವಾಸದ ಮೇಲೆ ಗಮನ ಇಟ್ಟರೆ ನಮಗೆ ಎಲ್ಲವೂ ಸಿಗುತ್ತೆ.
ಅತ್ಯಂತ ಸುಲಭವಾದ ಧ್ಯಾನ ಮಾರ್ಗ ಇದು. ಸೊ ಈ ಮಾರ್ಗವನ್ನು ಅನುಸರಿಸಿ ನೂರಾರು, ಸಾವಿರಾರು, ಲಕ್ಷಾಂತರ ಜನರಿಗೆ ಸಹಾಯ ಆಗಿದೆ, ಅವರ ಜೀವನದಲ್ಲಿ ಸಂತೋಷವನ್ನು ತಂದುಕೊಟ್ಟಿದೆ. ಸೊ ಇಂಥ ಆನಾಪಾನಸತಿ ಧ್ಯಾನವನ್ನು ನಮಗೆ ಕರುಣಿಸಿದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಒಂದು ಸಲ ಎಲ್ಲರೂ ಜೋರಾಗಿ ಚಪ್ಪಾಳೆ. ಸೊ ಬೆಂಗಳೂರಲ್ಲಿ ಮಾತ್ರ ಬುದ್ಧ ಪೂರ್ಣಿಮಾ ನಡೀತಾ ಇತ್ತು. ಅಲ್ಲಿ ಸುಮಾರು 4,000-5,000 ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಆದರೆ ಈಗ ನೋಡಿ, ಇಲ್ಲಿ ಸುಮಾರು 1,000 ಜನ ಈ ಬುದ್ಧ ಪೂರ್ಣಿಮಾ ಉತ್ಸವದಲ್ಲಿ ಸೇರಿದ್ದೀರ. ಇವ್ರು ಯಾರೂ ಬೆಂಗಳೂರಿಗೆ ಹೋಗೋರಲ್ಲ. ಆದರೆ ಇಷ್ಟು ಜನರಿಗೆ ಒಂದು ಬುದ್ಧ ಪೂರ್ಣಿಮಾ ಎನರ್ಜಿಯನ್ನು ಪಡ್ಕೊಳ್ಳೋಕ್ಕೆ, ಇಲ್ಲಿ ಒಂದು ಧ್ಯಾನವನ್ನು ಮಾಡೋದಕ್ಕೆ, ಈ ಉತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹಾಗೆ ಈ ಒಂದು ಮೆಗಾ ಪಿರಮಿಡ್ 2018ರಲ್ಲಿ ಪತ್ರಿಜಿಯವರು ಉದ್ಘಾಟನೆ ಮಾಡಿದರು. ಇಲ್ಲಿ ಒಂದು ನಂತರ ಟ್ರಸ್ಟನ್ನು ಮಾಡಿಕೊಂಡು ನಮ್ಮ ಟ್ರಸ್ಟಿನ 11 ಜನರ ಟ್ರಸ್ಟನ್ನು ಮಾಡಿಕೊಂಡ್ವಿ. ಅದರ ಅಧ್ಯಕ್ಷರು ನಮ್ಮ ಮಲ್ಲಿಕಾರ್ಜುನ್ ಸಾವ್ಕಾರ್ ಅವರು, ಹಾಗೆ ಚನ್ನಬಸಪ್ಪ ಹೊಸಮನಿ ಅವರಿದ್ದಾರೆ, ಜೀವನ್ ವಸ್ತ್ರದವರಿದ್ದಾರೆ, ಬಸವರಾಜ್ ಹೊಸಮನಿ ಅವರಿದ್ದಾರೆ, ಶ್ರೀನಿವಾಸ್ ಘಂಟಸಾಲ ಅವರಿದ್ದಾರೆ, ನೀಲಕಂಠ ಆಕಲ್ವಾಡಿ ಅವರಿದ್ದಾರೆ, ಬಸವರಾಜ್ ಹೊಸಮನಿ ಅವರು, ಲಲಿತ್ ಶಾ ಅವರಿದ್ದಾರೆ. ಸೊ ಎಲ್ಲರ ಒಂದು ಸದಸ್ಯತ್ವದಲ್ಲಿ ಈ ಪಿರಮಿಡ್ನಲ್ಲಿ ವಿಜಯಕುಮಾರ್ ಶೆಟ್ಟರ್ ಅವರು ಈ ಟ್ರಸ್ಟ್ನಲ್ಲಿದ್ದಾರೆ. ಈ ಎಲ್ಲರ ಈ ಒಂದು ಸದಸ್ಯತ್ವದಲ್ಲಿ ಈ ಪಿರಮಿಡ್ನಲ್ಲಿ ಹಲವಾರು ಹುಣ್ಣಿಮೆ ಧ್ಯಾನ ಕಾರ್ಯಕ್ರಮಗಳು ನಡೀತಾ ಇವೆ. ಹುಣ್ಣಿಮೆ ದಿನ ಸುಮಾರು 250 300 ಜನ ಬರ್ತಾ ಇದ್ದಾರೆ. ಅವರಿಗೆಲ್ಲ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಹಾಗೆ ಇಲ್ಲಿ ಪ್ರತಿ ಶನಿವಾರ ಸಾಮೂಹಿಕ ಧ್ಯಾನ ಇರುತ್ತೆ. ಮತ್ತು ನಮ್ಮ ಕರ್ನಾಟಕದ ಹಲವಾರು ಮಾಸ್ಟರ್ಸ್ ಬಂದಾಗ ಇಲ್ಲಿ ಧ್ಯಾನ ತರಬೇತಿ ಕಾರ್ಯಕ್ರಮಗಳು ನಡೀತಾ ಇವೆ. ಮೊದಲನೇ ಸಲ ಈ ಬುದ್ಧ ಪೂರ್ಣಿಮಾ ಆಚರಣೆಯನ್ನು ಮಾಡ್ತಾ ಇರೋದಕ್ಕೆ ಕೆಲವೊಂದು ಅಡಚಣೆಗಳು, ತೊಂದರೆಗಳು ಇಲ್ಲಿ ಬಂದಂಥ ಧ್ಯಾನಾರ್ಥಿಗಳಿಗೆ ಆಗಿರಬಹುದು. ಆದರೆ ಅದು ಯಾವುದನ್ನು ಕಡೆಗಣಿಸದೆ ಎಲ್ಲರೂ ಈ ಉತ್ಸವದಲ್ಲಿ ಪಾಲ್ಗೊಂಡು ಈ ಬುದ್ಧ ಪೂರ್ಣಿಮೆಯಲ್ಲಿ ಬುದ್ಧನ ಮತ್ತು ನಮ್ಮ ಗುರುಗಳ ಎನರ್ಜಿಯನ್ನು ಸ್ವೀಕಾರ ಮಾಡಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.